ಸಭಾ ಕಾರ್ಯಕ್ರಮವನ್ನು ದಯವಿಟ್ಟು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಪ್ರಾರಂಭದಿಂದ ಹಿಡಿದು ಕೊನೆಯ ತನಕ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಿಂದಿನ ಕುಳಿತವರೆಲ್ಲರೂ ಕ್ರಮವಾಗಿ ಅವರವರ ಸ್ಥಾನವನ್ನು ಕುಳಿತುಕೊಳ್ಳಬೇಕು. ನಮ್ಮ ವ್ಯಾಲಂಟಿಯರ್ಸ್ಗಳು ದಯವಿಟ್ಟು ಹಿಂದೆಗಡೆ ಬಂದು ಜನರನ್ನೆಲ್ಲರೂ ಶಾಂತ ರೂಪದಿಂದ ಕೂಡಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮನ್ನು ಈ ಇಂದಿನ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ಆಗಮಿಸಿರುವಂತಹ ಶ್ರವಣಬೆಳಗೊಳದ ಶಾಸಕರಾದಂತಹ ಶ್ರೀಮನ್ CN ಬಾಲಕೃಷ್ಣರವರು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮಾನ್ CN ಬಾಲಕೃಷ್ಣರವರು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉಪ ಅಧ್ಯಕ್ಷರಾಗಿ ಆಗಮಿಸುವಂಥ ಶ್ರೀಮಾನ್ ರವಿ ದೇವಾಡಿಗನವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮೂಲ ಸ್ಥಾನದಿಂದ ಆಗಮಿಸಿರುವಂತಹ GDS ಲೀಡರ್ ಆದಂಥ ಶ್ರೀಮಾನ್ ನಾಗೇಂದ್ರ ಬಾಬುರವರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಠಾಣೆಯಲ್ಲಿಯ ಶ್ರೀಮಾನ್ ರಾಮಕೃಷ್ಣ ಟಿ ಗೌಡರು ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಗೌಡರ ಉನ್ನತೀಕರಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಇನ್ನು ಸಭೆಯ ಸಭಾಧ್ಯಕ್ಷರಾದಂತಹ ಶ್ರೀಮನ್ ಮೋಹನ್ ಕುಮಾರ್ ಜೇಗೌಡರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಈ ಸಂಸ್ಥೆಯ ಉಪಾಧ್ಯಕ್ಷರುಗಳಾದಂತಹ ಶ್ರೀಮನ್ ನಾಗರಾಜ್ ಗೌಡರು ಹಾಗೂ ಶ್ರೀಮಾನ್ HS ರಮೇಶರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮಹಿಳಾ ಸಂಘದ ಕಾರ್ಯಾಧ್ಯಕ್ಷರಾದಂತಹ ಶ್ರೀಮತಿ ಯಶೋಧನವರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಕ್ರೀಡಾ ಸಮಿತಿಯ ಕಾರ್ಯದರ್ಶಿಯಾದಂತಹ ಶ್ರೀ BS ಲಕ್ಷ್ಮಣರವರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಮನ್ ಭೂಪತಿ ಮುಡಲಿಯರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಮೂಲ ಸ್ಥಾನದಿಂದ ಬಂದಿರುವಂಥ ಶ್ರೀಮಾನ್ ತಾತೇಗೌಡರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮನ್ ಮಂಜಣ್ಣ ಗೌಡರು ಕೂಡ ಮೂಲ ಸ್ಥಾನದಿಂದ ಬಂದಿದ್ದಾರೆ, ಅವರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕಾಂಜನಮಾರ್ಕಿನ ಶ್ರೀ ಶನೇಶ್ವರ ದೇವಸ್ಥಾನದ ಗುರುಸ್ವಾಮೀಜಿಯವರಾದಂತಹ ಶ್ರೀಮಾನ್ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕಲ್ಯಾಣಿಯ ಗಣ್ಯ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ ಶ್ರೀಮನ್ ಪುಟ್ಟಪ್ಪ ಗೌಡರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕುರುಬರ ಸಂಘದ ಅಧ್ಯಕ್ಷರಾದಂತಹ ಶ್ರೀಮನ್ ಮಂಜಣ್ಣ ಗೌಡರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಶ್ರೀಮಾನ್ ದಯಾನಂದ ಶೆಟ್ಟಿಯವರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಕೋಶಾಧಿಕಾರಿಯಾದಂಥ ಶ್ರೀಮಾನ್ ರವಿ ಜೇಗೌಡರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಹಿರಿಯ ವ್ಯಕ್ತಿಯಲ್ಲಿ ಒಬ್ಬರಾದಂಥ ಶ್ರೀಮನ್ ಮೊಗಣ್ಣಗೌಡರು ಪನ್ವೇಲ್ನಿಂದ ಅವರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾವು ಈ ಕಾರ್ಯಕ್ರಮವನ್ನು ಕೇವಲ 30 ನಿಮಿಷದೊಳಗೆ ಮುಗಿಸಬೇಕಂತ ಪ್ರಯತ್ನ ಪಡ್ತಾ ಇದ್ದೇವೆ. ಯಾಕೆಂದರೆ ಈ ಕಾರ್ಯಕ್ರಮದ ನಂತರ ನಮ್ಮ ದೇಶಭಕ್ತಿಗೆ ಸಂಬಂಧಪಟ್ಟಂಥ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಆದ್ದರಿಂದ ತಾವುಗಳೆಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗನೆ ನೆರವೇರಿಸಿಕೊಳ್ಳಲಿಕ್ಕೆ ಕೇಳ್ತಾ ಇದ್ದೇನೆ. ಸರ್ವಪ್ರಥಮವಾಗಿ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ವೇದಿಕೆ ಮೇಲೆ ಸ್ಥಾನವನ್ನು ಪಡೆದಿರುವಂತಹ ಇಂದಿನ ಗೌಡರದ ಉನ್ನತೀಕರಣ ಸಂಸ್ಥೆಯ ಉದ್ಘಾಟನೆ ಕಾರ್ಯಕ್ರಮಕ್ಕೂ ಹಾಗೂ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀಮನ್ CN ಬಾಲಕೃಷ್ಣರವರೇ, ಗಣ್ಯ ಅತಿಥಿಗಳು ಹಾಗೂ ನವಿ ಮುಂಬೈ ಶ್ರೀಮಾನ್ ದೇವಾಡಿಗ ಸಂಘ ಮುಂಬೈ ಇವರ ಅಧ್ಯಕ್ಷರಾದಂತಹ ಶ್ರೀಮನ್ ರವಿ ದೇವಾಡಿಗರವರೇ, ಠಾಣೆಯ ಖ್ಯಾತ ಉದ್ಯಮಿಗಳಾದಂಥ ಶ್ರೀಮಾನ್ ರಾಮಕೃಷ್ಣ ಟಿ ಗೌಡರೇ, GDS ಕಾರ್ಯದರ್ಶಿಯಾದಂತಹ ಶ್ರೀ
KM ನಾಗೇಂದ್ರ ಬಾಬುರವರೇ, ಗೌಡರ ಉನ್ನತೀಕರಣ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮನ್ ಮೋಹನ್ ಕುಮಾರ್ ಜೆ ಗೌಡರೇ, ನಿಮ್ಮೆಲ್ಲರಿಗೂ ಶ್ರೀ ಗೌಡರ ಉನ್ನತೀಕರಣ ಸಂಸ್ಥೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಕುರುಬರ ಸಂಘದ ಅಧ್ಯಕ್ಷರಾದಂತಹ ಶ್ರೀಮನ್ ಮಂಜುನಾಥ್ ಗೌಡರೇ, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀಮನ್ HS ರಮೇಶರೇ, ಶ್ರೀಮನ್ ನಾಗರಾಜ್ ಗೌಡರೇ ಹಾಗೂ ಗುರು ಸ್ವಾಮೀಜಿಯವರಂತಹ ಶ್ರೀಮಾನ್ ಮಲ್ಲಿಕಾರ್ಜುನ ಸ್ವಾಮೀಜಿಯವರೇ, ಮಹಿಳಾ ಸಂಘದ ಕಾರ್ಯಾಧ್ಯಕ್ಷದಂತಹ ಶ್ರೀಮತಿ ಯಶೋಧ ಮಹೇಂದ್ರ ಗೌಡರೇ, ಕೋಶಾಧಿಕಾರಿಯಾದಂತಹ ಶ್ರೀಮನ್ ರವಿ ಜೆ ಗೌಡರೇ, ಉಪ ಕಾರ್ಯದರ್ಶಿಯಾದಂತಹ ಶ್ರೀಮನ್ ಅಶೋಕರವರೇ, ಉಪ ಕೋಶಾಧಿಕಾರಿಯಾದಂತಹ ಶ್ರೀಮನ್ ಸಂದೀಪ್ ವಾಜ್ಪುಟೆಯವರೇ, ಕ್ರೀಡಾ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀಮಾನ್ ಲಕ್ಷ್ಮಣ್ ರವರೇ, ಸಾಂಸ್ಕೃತಿಕ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾದಂತಹ ಶ್ರೀಮಾನ್ ಭೂಪತಿ ಮುರಳಿಯವರೇ, ಇವರಿಗೂ ಸಹ ನಾನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಸ್ಥಾನವನ್ನು ಪಡೆದಿರುವಂತಹ ಮೂಲ ಸ್ಥಾನದಿಂದ ಆಗಮಿಸಿರುವ ಸರ್ವ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕೆ ತಂಗಿಯವರೇ, ಗುರು ಹಿರಿಯರೇ, ಗಣ್ಯ ವ್ಯಕ್ತಿಗಳೇ, ಪುಟಾಣಿ ಮಕ್ಕಳೇ, ನಿಮಗೂ ಕೂಡ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಮುಂಚಿತವಾಗಿ ಕೇವಲ ಸಂಸ್ಥೆಯ ಬಗ್ಗೆ ಒಂದು 2 ನಿಮಿಷಗಳ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈ ಗೌಡರ ಉನ್ನತೀಕರಣ ಸಂಸ್ಥಾ ಕುಟುಂಬಕ್ಕೆ ಸರ್ವಪ್ರಥಮವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕನ್ನಡ ನಾಡಿನ ಸುಪುತ್ರರು ನಾಡು ನುಡಿ ಜನತೆಗಾಗಿ ಅಪರಿತ ಶ್ರಮಿಸಿ ಯೋಗದಾಗದಿಂದ ಸಾಹಸಮಯ ಸಾರ್ಥಕ ಜೀವನಗೈದು ನಾಡಿನ ಇತಿಹಾಸದ ಪುಟಗಳಲ್ಲಿ ಚಿರಂಜೀವಿಗಳಾಗಿರುವರು. ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಅಂಥ ನಾಡಿನ ಸದಸ್ಯರುಗಳಾದಂತಹ ನಾವು ಮುಂಬೈ ಮಹಾನಗರವನ್ನು ಸೇರಿಕೊಂಡು ನಮ್ಮ ಕನ್ನಡ ನಾಡಿನಲ್ಲಿ ಹೆಚ್ಚಿನವರು ಸಂಘಜೀವಿಗಳು ಮುಂಬೈ ಹಾಗೂ ಉಪನಗರಗಳಲ್ಲಿ ಕಳೆದ 150 ವರ್ಷಗಳಿಂದ ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ಸಮಾಜದ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದೇವೆ. ಇಂತಹ ಸಂಘ ಸಂಸ್ಥೆಗಳಲ್ಲಿ ಒಂದಾದಂತಹ ಹೊಸದಾಗಿ ನಿರ್ಮಾಣಗೊಂಡಿರುವ ಈ ಸಂಘವೇ ಗೌಡರ ಉನ್ನತೀಕರಣ ಸಂಸ್ಥೆ. ಈ ಸಂಸ್ಥೆಯು ದಿನಾಂಕ 30/6/2016ರಂದು ಸೊಸೈಟಿ ಆ್ಯಕ್ಟ್ನಿಂದ ರಿಜಿಸ್ಟ್ರೇಷನ್ ಆಗಿ ದಿನಾಂಕ 5 ಜನವರಿ 2017ರಂದು ಸಾರ್ವಜನಿಕ ಸಂಸ್ಥೆಯ ರೂಪದಲ್ಲಿ ರಿಜಿಸ್ಟ್ರೇಷನ್ ಆಗಿರುವುದು. ಈ ಸಂಸ್ಥೆಯು ಅನೇಕ ಧಾರ್ಮಿಕ ಕಾರ್ಯಗಳನ್ನು, ಸಮಾಜ ಕಾರ್ಯಗಳನ್ನು ಒಳಗೊಂಡು ನಿಮ್ಮೆಲ್ಲರಿಗೂ ಒಂದು ಮುಂದೆ ಸಮಾಜದ ಸೇವೆಯನ್ನು ಮಾಡಲು ಅವಕಾಶವನ್ನು ಮಾಡಿಕೊಳ್ಳಲು ಉದ್ದೇಶವಿಟ್ಟುಕೊಂಡು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮನ್ ಮೋಹನ್ ಕುಮಾರ್ ಗೌಡರು ನಿಮ್ಮೆಲ್ಲರ ಬಳಿ ಬಂದಿದ್ದಾರೆ. ಅದರ ಪರಿಣಾಮವೇ ಇಂದು ನಮ್ಮೆದುರು ಸಾವಿರಾರು ಜನರು ಈ ಸಂಸ್ಥೆಯ ಸದಸ್ಯರಾಗಿ ನಮ್ಮೆದುರು ಕುಳಿತಿರುವಿರಿ. ಈ ವಿಷಯವನ್ನು ನಾನು ತಿಳಿಸಲು ಆನಂದ ಪಡುತ್ತಿದ್ದೇನೆ. ನಮ್ಮ ಇಂದಿನ ಮುಂದಿನ ಕಾರ್ಯಕ್ರಮವಾಗಿ ನಮ್ಮ ಮೂಲಸ್ಥಾನದಿಂದ ಅಂದರೆ ಶ್ರೀಮನ್ ಬಾಲಣ್ಣನವರು ಅವರು ಇಲ್ಲಿ ಬಂದಿದ್ದಾರೆ, ಅದರ ಒಂದು ಆನಂದವನ್ನು ನಾವೆಲ್ಲರೂ ಹೇಳಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅವರು ಒಂದು ವೇಳೆ ಇಲ್ಲಿ ಮಿಸ್ ಆಗಿದ್ದರೆ ಎಷ್ಟೊಂದು ನಾವು ಚಿಂತಿತರಾಗ್ತಿದ್ದೀವಿ ಅಥವಾ ಬೇಸರ ಆಗ್ತಿದ್ದೀವಿ ಅನ್ನೋದನ್ನು ಈ ಸಭೆಯನ್ನು ನೋಡಿ ಅವರು ಅರ್ಥ ಮಾಡಿಕೊಳ್ಳಬಹುದು. ಏಕೆಂದರೆ ಇಂದಿನ ದಿವಸ ಅವರು ಪ್ರಜಾಸತ್ತಾತ್ಮಕ ದಿವಸವಾದ್ದರಿಂದ ಅಲ್ಲಿಯೂ ಕೂಡ 2 ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಯಾವ ಒಂದು ಪರಿಸ್ಥಿತಿಯಿಂದ ಇಲ್ಲಿಗೆ ಬಂದಿರಬಹುದಂತ ನೀವು ಕೂಡ ಅರ್ಥ ಮಾಡಿಕೊಳ್ಳಬಲ್ರಿ. ಸೊ ಇಂತಹ ಮಹಾನ್ ವ್ಯಕ್ತಿಗಳು ಈ ಒಂದು ಸಭೆಯನ್ನು ಅಲಂಕರಿಸಲು ಬಂದಿರುವುದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ. ಇವರ ಬಗ್ಗೆ ನಾನು 5 ನಿಮಿಷದ ಮಾಹಿತಿಯನ್ನು ಮಾಡಿಕೊಟ್ಟು ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕಂತ ಕೇಳ್ತಾ ಇದ್ದೇನೆ. ಶ್ರೀಮತಿ ಸುಬ್ಬಮ್ಮ ಮತ್ತು ದಿವಂಗತ ಶ್ರೀ ನಂಜಪ್ಪ ಗೌಡರ 3ನೆಯ ಪುತ್ರನಾಗಿ ದಿನಾಂಕ 7/4/1069ರಂದು ಶ್ರೀ CN ಬಾಲಕೃಷ್ಣರವರು ಚನ್ನರಾಯಪಟ್ಟಣ ತಾಲೂಕು ಚೋಳೇನಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಸ್ವಗ್ರಾಮವಾದದಲ್ಲಿ ಮುಗಿಸಿ ನಂತರ ಪ್ರೌಢ ಶಿಕ್ಷಣವನ್ನು ಚಿತ್ರದುರ್ಗ ಜಿಲ್ಲೆಯ ಚಳ್ಳನಕೆರೆಯಲ್ಲಿ ಮುಗಿಸಿದರು. ಅನಂತರ ಆದಿಚುಂಚನಗಿರಿ ಕಾಲೇಜಿನಲ್ಲಿ ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಪ್ರಥಮ ದರ್ಜೆಯಲ್ಲಿ ಮುಗಿಸಿ ಪ್ರಥಮ ದರ್ಜೆಯಿಂದ ಪದವಿಯನ್ನು ಪಡೆದಿರುವರು. ಬಹಳ ದಿನಗಳಿಂದಲೂ ಇವರ ಕುಟುಂಬವು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದು ಇವರು ಕೂಡ ತಮ್ಮ ಶಿಕ್ಷಣವನ್ನು ಮುಗಿಸಿಕೊಂಡ ನಂತರ ಸಮಾಜ ಕಾರ್ಯದಲ್ಲಿ ತೊಡಗಿರುವರು. ನಂತರ ಇವರು ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಹಾಗೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಈಗ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾಗಿ
ಉನ್ನತ ಮಟ್ಟದ ಆಡಳಿತವನ್ನು ನೆರವೇರಿಸಿಕೊಂಡು ಬಂದಿರುವುದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯವಾಗಿದೆ. ಇದಲ್ಲದೆ ರಾಜಕೀಯ ಕ್ಷೇತ್ರದಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಹೇಮಾವತಿ ಸಕ್ಕರೆ ಕಾರ್ಖಾನೆಯಲ್ಲಿ, ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಸನ ಜಿಲ್ಲೆ, ಸಹಕಾರಿ ಬ್ಯಾಂಕ್ ಹಾಸನ ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಉನ್ನತ ಹುದ್ದೆಗಳನ್ನು ಯಶಸ್ವಿಯನ್ನಾಗಿ ಕಾಯ್ದಿರಿಸಿಕೊಂಡಿರುವಂತಹ ಇವರು ನಿಜವಾಗಿಯೂ ಒಬ್ಬ ಯಶಸ್ವಿ ಗಣ್ಯ ವ್ಯಕ್ತಿಯಾಗಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಯು ನಮ್ಮ ಈ ಸಭೆಯಲ್ಲಿ ಬಂದಿರುವುದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ. ಆದ್ದರಿಂದ ಈ ಮಹಾನ್ ವ್ಯಕ್ತಿಯನ್ನು ಗೌರವಿಸಲು ನಾವು ಇಂದು ಇಷ್ಟಪಡ್ತಾ ಇದ್ದೇವೆ. ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಸಂಘದ ಪರವಾಗಿ ನಾವು ಹಂಚಿಕೊಂಡಿದ್ದೇವೆ. ಆ ಕಾರ್ಯಕ್ರಮವನ್ನು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಮನ್ ಮೋಹರ್ ಕುಮಾರ್ ಜೇವರಗೌಡರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಈ ಕಾರ್ಯಕ್ರಮದ ನಂತರ ಪ್ರೀತಿ ಭೋಜನ ಇಟ್ಟುಕೊಂಡಿದ್ದೇವೆ. ಯಾರು ಕೂಡ ಸ್ಥಾನ ಬಿಟ್ಟು ಹೋಗಬಾರ್ದು, ಊಟ ಮಾಡದೆ ಹೋಗಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಮುಂದಿನ ಅತಿಥಿ ಶ್ರೀಮಾನ್ ನಾಗೇಂದ್ರ ಬಾಬುರವರು ಶ್ರೀಮತಿ ರಾಧಮ್ಮ ಮತ್ತು ದಿವಂಗತ ಮೂಳಿಗೌಡರ ಸುಪುತ್ರರಾಗಿ ದಿನಾಂಕ 14/5/1972 ಜನಿಸಿರುವರು. ಇವರು ಬೆಂಗಳೂರು ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಗರಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವರು. ಪ್ರಸ್ತುತ ಇವರು JDS ಪಕ್ಷದಿಂದ ಚನ್ನರಾಯಪಟ್ಟಣ ತಾಲೂಕು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ಹೆಸರುವಾಸಿಯಾಗಿರುತ್ತಾರೆ. ಈ ವ್ಯಕ್ತಿಯನ್ನು ನಮ್ಮ ಸಂಸ್ಥೆಯ ಪರವಾಗಿ ನಾವು ಸನ್ಮಾನಿಸುತ್ತಿದ್ದೇವೆ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀಮನ್ ನಾಗರಾಜ್ ಗೌಡ್ರು ಅವರಿಗೆ ಸನ್ಮಾನವನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಮುಂದಿನ ಅತಿಥಿ ಶ್ರೀಮಾನ್ ರಾಮಕೃಷ್ಣ ಗೌಡ್ರು, ಶ್ರೀಮತಿ ನಿಂಗಮ್ಮ ಹಾಗೂ ದಿವಂಗತ ತಿಮ್ಮೇಗೌಡರ ಸುಪುತ್ರರಾಗಿ ದಿನಾಂಕ 29/12/1972 ತಮ್ಮ ಗ್ರಾಮವಾದ ಕೇರ್ಪೇಟೆ ತಾಲೂಕಿನ ಚೌಡನಹಳ್ಳಿಯಲ್ಲಿ ಜನಿಸಿದರು. ಇವರು 1982 ಮುಂಬೈಗೆ ಬಂದು ಕಾರ್ಮಿಕರಾಗಿ ದುಡಿದು ನಂತರ ತಮ್ಮ ಶ್ರಮದ ಫಲವಾಗಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಠಾಣೆ ಪರಿಸರದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಶ್ರೀಮಾನ್ ರಾಮಕೃಷ್ಣ ಗೌಡ್ರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೊಡುಗೆ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಯನ್ನು ಸನ್ಮಾನಿಸಲು ನಮ್ಮ ಸಂಸ್ಥೆಯ
ಪರವಾಗಿ ಶ್ರೀಮಾನ್ ಅಶೋಕ್ ಗೌಡ್ರು ಹಾಗೂ ಸಂದೀಪ್ ಪಾಚ್ಪುಟಿ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಸಂತಾಕ್ಷದಿಂದ ಇಂದಿನ ಸ್ಪೋರ್ಟ್ಸ್ ಮೀಟ್ಗೆ ಬಂದಂತ ಯಾರು ಕೂಡ ಹೋಗಬಾರ್ದಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು 10-20 ನಿಮಿಷದಲ್ಲಿ ಸಭಾ ಕಾರ್ಯಕ್ರಮವನ್ನು ಮುಗಿಸಿ ಪ್ರೀತಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಯಾರು ಕೂಡ ಊಟ ಮಾಡದೆ ಹೋಗಬಾರ್ದು. ನಮ್ಮ ಮುಂದಿನ ಅತಿಥಿ ಶ್ರೀಮಾನ್ ರವಿ ದೇವಾಡಿಗ. ಶ್ರೀಮಾನ್ ರವಿ ದೇವಾಡಿಗರವರು ಗೆ ಸನ್ಮಾನವನ್ನು ಮಾಡಲು ನಮ್ಮ ಮಹಿಳೆಯರ ಪತಿಯಿಂದ ಶ್ರೀಮತಿ ಅನುರಾಧರವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಅನುರಾಧ ಗೌಡರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮಾನ್ ರವಿ ದೇವಾಡಿಗರವರು ಶ್ರೀ ಸುಬ್ಬಯ್ಯ ದೇವಾಡಿಗ ಹಾಗೂ ಶ್ರೀಮತಿ ರಾಧಾ ದೇವಾಡಿಗರವರ ಸುಪುತ್ರರಾಗಿ ದಿನಾಂಕ 9/2/1962ರಲ್ಲಿ ಜನಿಸಿದರು. ಇವರು ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢಶಾಲೆಯನ್ನು ತಮ್ಮ ಸ್ವಂತ ಊರಾದ ಉಡುಪಿಯಲ್ಲಿ ಮುಗಿಸಿಕೊಂಡು ಮುಂಬೈಗೆ ಆಗಮಿಸಿ ಹೋಟೆಲ್ ಉದ್ಯಮಿಯಾಗಿ ಹಾಗೂ ರಿಯಲ್ ಎಸ್ಟೇಟ್ ಕನ್ಸಲ್ಟೆನ್ಸಿಯಾಗಿ ಹೆಸರುವಾಸಿಯಾಗಿದ್ದಾರೆ. ಪ್ರಸ್ತುತ ಇವರು ತುಂಬ ಹಿರಿಯ ಸಂಸ್ಥೆಗಳಲ್ಲಿ ಒಂದಾದ ದೇವಾಡಿಗ ಸಂಘ ಇದರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂಥ ಶ್ರಮಜೀವಿ ಹಾಗೂ ಸಮಾಜ ಸೇವಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸನ್ಮಾನ. ಇನ್ನು ಸನ್ಮಾನಗಳು ಮುಂದುವರೆಯಲಿದೆ. ಅದಕ್ಕಿಂತ ಮುಂಚಿತವಾಗಿ ಮೂಲ ಸ್ಥಾನದಿಂದ ಆಗಮಿಸಿರುವಂತಹ ಶ್ರೀ ಎನ್ ಬಾಲಣ್ಣನವರು ನಮ್ಮ ಒಂದೆರಡು ಮಾತುಗಳನ್ನು ಹೇಳಿ ಈ ಸಭೆಯನ್ನು ಮುಂದುವರಿಸಬೇಕಂತ ಬಾಲಣ್ಣನವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ, ವಾಣಿಜ್ಯ ನಗರಿ ಎಂದೇ ಹೆಸರಾಗಿರುವಂಥ ಮುಂಬೈ ನಗರದಲ್ಲಿ ಗೌಡರ ಉನ್ನತೀಕರಣ ಸಂಸ್ಥೆಯ ಒಂದು ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿರುವಂಥ ಈ ಸಂದರ್ಭದಲ್ಲಿ ಈ ದೇಶದ ರಕ್ಷಣೆಯನ್ನು ಮಾಡುತ್ತಾ ಇರುವ ಗೌರವಾನ್ವಿತ ಸೈನಿಕರಿಗೆ 68ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ಕೋರುತ್ತಾ, ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ಆತ್ಮೀಯರು, ಗೌಡರ ಉನ್ನತೀಕರಣ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂಥ ಶ್ರೀ ಮೋಹನ್ ಕುಮಾರ್ ಜೆ ಗೌಡರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ದೇವಾಡಿಗ ಕಮ್ಯುನಿಟಿಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಶ್ರೀ ರವಿ ದೇವಾಡಿಗರವರೇ, ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶ್ರೀಯುತ ರಾಮಕೃಷ್ಣ ಟಿ ಗೌಡರವರೇ, ನಮ್ಮ ಜೊತೆ ಕರ್ನಾಟಕದಿಂದ ಆಗಮಿಸಿರುವಂಥ ಸ್ನೇಹಿತರಾದಂಥ ಶಿವನಾಗೇಂದ್ರ ಬಾಬುರವರೇ, ಉದ್ಯಮಿಗಳಾದಂಥ ಶ್ರೀಯುತ ಪುಟ್ಟಣ್ಣರವರೇ, ಕುರುಬ ಸಮಾಜದ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಯುತ ಮಂಜಣ್ಣರವರೇ, ಹಾಗೂ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಶ್ರೀಮತಿ ಯಶೋಧಾ ಮೇಡಮ್ ಅವರೇ, ಈ ಒಂದು ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆದಂಥ ಎಚ್.ಎಸ್. ಗೌಡ ರಮೇಶ್ ಎಚ್.ಎಸ್. ಗೌಡರವರೇ, ಕಾರ್ಯದರ್ಶಿಗಳಾದಂಥ ರವೀಂದ್ರ ಎನ್ ಗೌಡರವರೇ, ಟ್ರೆಜರರ್ ಆದಂಥ ರವಿ ಜೆ ಗೌಡರವರೇ,
ಜಾಯಿಂಟ್ ಸೆಕ್ರೆಟರಿ ಆದಂಥ ಅಶೋಕ್ ಕಾಳಪ್ಪ ಅವರೇ, ಜಾಯಿಂಟ್ ಟ್ರೆಜರರ್ ಆದಂಥ ಸಂದೀಪ್ ಎಸ್ ಪಂಚಪುಟ್ಟೆ ಅವರೇ, ಕಮಿಟಿ ಮೆಂಬರ್ಸ್ ಆದಂಥ ಮಹೇಂದ್ರ ಗೌಡರವರೇ, ಮಹೇಶ್ ಗೌಡರವರೇ, ಮರೆ ಗೌಡರವರೇ, ರಾಜೇಶ್ ಗೌಡರವರೇ, ಆನಂದ್ ಎನ್ ಗೌಡರವರೇ, ಅನುರಾಧರವರೇ, ನಾಗೇಶ್ ಅವರೇ, ಕೃಷ್ಣರವರೇ, ಕಾರ್ಯಕಾರಿ ಸಮಿತಿಯಲ್ಲ ಗೌರವಾನ್ವಿತ ಅಧ್ಯಕ್ಷರೇ, ಈ ಒಂದು ಸಂತೋಷದ ಈ ಸಮಾರಂಭದಲ್ಲಿ ಭಾಗಿಗಳಾಗಿರುವಂಥ ಎಲ್ಲ ತಾಯಂದಿರೇ, ಹಿರಿಯವರೇ, ಯುವಕ ಸನ್ಮಿತ್ರರೇ, ಬಂಧುಗಳೇ, ಆತ್ಮೀಯರೇ, ಈ ಒಂದು ಶುಭ ದಿವಸ ಈ ಒಂದು ಗೌಡರ ಉನ್ನತೀಕರಣ ಸಂಸ್ಥೆಯ ಉದ್ಘಾಟನೆ ಆಗುವುದರ ಮೂಲಕ ಇವತ್ತು ಎಲ್ಲ ಕುಟುಂಬ ವರ್ಗದವರು ಕೂಡ ಇಲ್ಲಿ ಸೇರಿ ಕಲೆ, ಕ್ರೀಡೆ, ಸಾಹಿತ್ಯದ ಒಂದು ಸವಿ ರುಚಿಯನ್ನು ಹಂಚ್ಕೊಳ್ತಕ್ಕಂಥ ಒಂದು ವಾತಾವರಣವನ್ನು ಈ ಮುಂಬೈ ನಗರಿ ವಾಸಿಯ ಕೇಂದ್ರದಲ್ಲಿ ನಿರ್ಮಾಣ ಮಾಡಿರುವಂಥದ್ದು ತುಂಬ ಸಂತೋಷವನ್ನು ತಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹುಟ್ಟಿದ ಊರು ಕರ್ನಾಟಕದ ಪ್ರದೇಶವಾದರೂ ಕೂಡ ಕರ್ಮಭೂಮಿಯಾಗಿ ಮುಂಬೈ ನಗರಿಯನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಬದುಕನ್ನು ತಾವೇನು ಹಸನು ಮಾಡಿಕೊಂಡು ಇವತ್ತು ಸಂತೋಷದ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೀರ. ಇವತ್ತು ನಾವು ನಮ್ಮನ್ನು ಇವತ್ತು ರಿಪಬ್ಲಿಕ್ ಡೇ ಇದ್ದರೂ ಕೂಡ ನೀವು ನಮ್ಮನ್ನು ಆಹ್ವಾನಿಸಿ ಇವತ್ತು ತಡರಾತ್ರಿ ಆದರೂ ಕೂಡ ಹೃದಯಪೂರ್ವಕವಾದಂಥ ಒಂದು ಸ್ವಾಗತ, ಗೌರವ ಸಮರ್ಪಣೆಯನ್ನು ಮಾಡೋದ್ರ ಮೂಲಕ ಈ ಒಂದು ಸಂತೋಷದಲ್ಲಿ ನನ್ನ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸರ್ವರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ಈ ಒಂದು ನೆಲದಲ್ಲಿ ಭಾಷಣ ಮಾಡ್ತಕ್ಕಂಥ ಶಕ್ತಿನ ಕೊಟ್ಟಿರ್ತಕ್ಕಂಥವ್ರು ನೀವು ಎಂಬತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಚನ್ನರಾಯಪಟ್ಟಣ ತಾಲೂಕು ಇರ್ಬೋದು, ಕೇರ್ಪೇಟೆ ಇರ್ಬೋದು, ವಿವಿಧ ಜಿಲ್ಲೆಗಳಿಂದ ಇರ್ತಕ್ಕಂಥವರು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಶೀರ್ವಾದವನ್ನು ಮಾಡೋದ್ರ ಮೂಲಕ ಪ್ರಾಪಂಚಿಕ ಸತ್ಯಾಸತ್ಯತೆಯನ್ನು ಎತ್ತಿಡಿದಂಥ ತ್ಯಾಗಮೂರ್ತಿಯಾದಂಥ ಭಗವಾನ್ ಬಾಹುಬಲಿಯ ಪುಣ್ಯಕ್ಷೇತ್ರ ಶ್ರವಣಬೆಳಗೊಳದ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದ್ದೀರಾ. ನಾನು ಜೀವನದಲ್ಲಿ ಯಾವಾಗಲೂ ಕೂಡ ಋಣಿಯಾಗಿದ್ದೀನಿ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇವತ್ತು ಬಹುಶಃ ಇದರಲ್ಲಿರ್ತಕ್ಕಂಥ ಸದಸ್ಯರ ಹೆಸರುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಬಹುಶಃ ಪ್ರತಿಯೊಬ್ಬರು ಕೂಡ